ಇದ್ರೆ ಹೇಳು ಅಂತ ಹೇಳಿದ್ರು. ಆಮೇಲೆ ಹಾಗೆಲ್ಲ ಏನಿಲ್ಲ, ಹುಡ್ಗ ಯಾರು ಏನು ಅಂತ ಗೊತ್ತಿಲ್ಲದೆ ಹೇಗ್ ಮದ್ವೆ ಆಗೋದು ಅಂತ ಹೇಳ್ದೆ. ಅದಕ್ಕೆ ಬಾಬಾ ಹುಡ್ಗ ಏನು ಎತ್ತ ಅಂತ ನಾನು ಡೀಟೇಲ್ಸ್ ಕಲೆಕ್ಟ್ ಮಾಡ್ತೀನಿ, ಸದ್ಯಕ್ಕೆ ಅಮ್ಮನ ಸಮಾಧಾನಕ್ಕೆ ಒಪ್ಕೊಂಡಿರು ಅಂತ ಹೇಳಿದ್ರು. ಮೊದ್ಲು ಹುಡ್ಗ ಬಂದು ಹೆಣ್ಣೋಡೋ ಶಾಸ್ತ್ರ ಮುಗಿಸ್ಕೊಂಡ್ ಹೋಗ್ಲಿ ಅಂತ ಹೇಳಿದ್ರು. ಅದಕ್ಕೆ ನಂಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಓಕೆ ಅಂತ ಹೇಳ್ಬಿಟ್ಟೆ. ಬಾಬಾ ಅಮ್ಮನ ಹತ್ರ ನಾನು ಒಪ್ಕೊಂಡಿದೀನಿ ಅಂತ ಹೇಳಿದ್ರು. ಅಮ್ಮ ನಾಳೆನೆ ಹುಡುಗನ ಕಡೆಯವ್ರನ್ನ ಬರೋದಕ್ಕೆ ಹೇಳೋಣ ಅಂತ ಹೇಳಿದ್ರು. ನಂಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕೆ ನಾನೇ ಹೋಗಿ ವೇದನ್ ಬಾಬಾ ಅಮ್ಮ ಅಕ್ಕನ ಹತ್ರ ಎಲ್ಲಾ ವಿಷಯನೂ ಹೇಳ್ಬಿಡ್ಲಾ ಅಂತ ಅನ್ನಿಸ್ತಾ ಇದೆ. ಹೇ, ಆತರ ಮಾತ್ರ ಮಾಡ್ಬೇಡ. ನೀನಾದ್ರೂ ಆತರ ಎಲ್ಲ ಹೇಳಿದ್ರೆ ಫುಲ್ ಎಡವಟ್ ಆಗ್ಬಿಡತ್ತೆ. ಯಾಕದ್ಕೆ? ಯಾಕಂದ್ರೆ ಇಲ್ಲಿ 2 ಕಾರಣ ಇದೆ. ಮೊದಲನೇದು, ಚಿಕ್ಕತ್ತೆ ಮತ್ತೆ ಚಿಕ್ಕ ಮಾವಂಗ 2 ಮಕ್ಕಳನ್ನ ಶ್ರೀಮಂತ ಮನೆಗೆ ಕೊಟ್ಟಿದೀವಿ ಅನ್ನೋದು ಪ್ರಾಬ್ಲಮ್ ಇದೆ. ಅವ್ರಿಗೆ ಅದು ಇಷ್ಟ ಆಗ್ತಾ ಇಲ್ಲ. ಇವಾಗ 3ನೇ ಮಗಳು ಶ್ರೀಮಂತ ಮನೆಗೆ ಹೋಗ್ತಾಳೆ ಅಂತಂದ್ರೆ ಅವ್ರಿಗೆ ಡೆಫಿನೆಟ್ಲಿ ಇಷ್ಟ ಆಗಲ್ಲ. ಈ ಟೈಮ್ ಧ್ರುವನ್ ವಿಷಯ ಹೇಳ್ದೆ ಅಂತಂದ್ರೆ ಚಿಕ್ಕತ್ತನ್ನು ಡೆಫಿನೆಟ್ಲಿ ಒಪ್ಕೊಳ್ಳಲ್ಲ. ಅದಕ್ಕೆ ನಮ್ಮನೆ ಕಡೆ ಏನಾಗತ್ತೆ ಅಂತ ಹೇಳಿ ನಾ ಹೇಳಕ್ಕಾಗಲ್ಲ. ಹಾಗಾದ್ರೆ ಏನ್ ಮಾಡೋದಕ್ಕೆ? ಏನ್ ಮಾಡೋದು ಅಂತ ನಾನ್ ಹೇಳಿದ್ರೆ ಚೆನ್ನಾಗಿರಲ್ಲ. ಯಾರ ಕಡೆ ಹೇಳಿಸ್ಬೇಕೋ ಅವ್ರ ಕಡೆ ಹೇಳಿಸ್ತೀನಿ. ಬಾ. ಅಮೂಲ್ಯ, ಕಾಫಿ ತಂದ್ಕೊಡು. ಎಷ್ಟೊತ್ತಾಯ್ತು? ಹಾ ಬಂದೆ. ತಗೋ ಕಾಫಿ. ಥ್ಯಾಂಕ್ ಯು. ನೀನೇ ನಿಂತ್ಕೊಂಡಿರು, ನಾನೋಗಿ ಮಾತಾಡ್ಕೊಂಡ್ ಬರ್ತೀನಿ. ಸರಿ. ಅದಕ್ಕೆ ಅಣ್ಣ, ಒಂದ್ ಕನ್ಫ್ಯೂಷನ್ ಇದೆ, ಕ್ಲಿಯರ್ ಮಾಡ್ಬೋದಾ? ಕನ್ಫ್ಯೂಷನ್ ಏನ್ ಹೇಳತ್ತೆ? ಧ್ರುವನ್ ಹುಡುಗಿನ ಲವ್ ಮಾಡ್ತಾ ಇದ್ದ ಅಲ್ವಾ? ಹೌದು, ಹೇಳತ್ತೆ. ಅವನು ಹುಡುಗಿನ ಪರಿಚಯ ಮಾಡಿಸ್ತೀನಿ ಅಂದಿದ್ದ ದಿನ ತಾನ ಆಕ್ಸಿಡೆಂಟ್ ಆಗಿ ಕೋಮಾಗ ಹೋಗಿದ್ದು. ಅದ್ಯಾ, ನೀನು ಈ ವಿಷಯನ ಇವಾಗ ಹೇಳ್ತಿದ್ಯಾ? ಇಸ್ ಎವ್ರಿಥಿಂಗ್ ಓಕೆ? ಏನಾದ್ರೂ ಪ್ರಾಬ್ಲಮ್ ಆಗಿದ್ಯಾ? ಯಾಕದ್ಕೆ? ಏನಾಯ್ತು? ಆಹಾ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡಿ. ಎಸ್ ಅದೇ, ನೀನು ಹೇಳ್ತಿರೋದು ಕರೆಕ್ಟ್ ಆಗಿದೆ. ಹಾಗಿದ್ರೆ ಅವ್ನ್ ಲವ್ ಮಾಡ್ತಾ ಹುಡುಗಿ ಚೆನ್ನಾಗೇ ಇರ್ತಾಳೆ ಅಲ್ವಾ? ಅಂದ್ರೆ ಅವ್ನು ಲವ್ ಮಾಡ್ತಿರೋ ಹುಡುಗಿ ಯಾರು ಅಂತ ನಿನಗೆ ಗೊತ್ತಿದ್ಯಾ? ಯಾರದ್ಕೆ? ಆ ಹುಡ್ಗಿ ಎಲ್ಲಿದ್ದಾಳೆ? ಏನ್ ಮಾಡ್ತಿದ್ದಾಳೆ? ಶಿಟ್, ಏನೋ ಹೇಳಕ್ ಹೋಗಿ ಇನ್ನೇನೋ ಹೇಳ್ಬಿಟ್ಟೆ. ಈಗೇನಪ್ಪ ಮಾಡ್ಲಿ? ಅದೇ ನಿನ್ನೇ ಕೇಳ್ತಿರೋದು. ಧ್ರುವ ಪ್ರೀತಿಸ್ತಿರೋ ಹುಡುಗಿ ಯಾರು ಅಂತ ನಿನಗೆ ಗೊತ್ತಿದೆಯಾ? ಅಯ್ಯೋ ಅಣ್ಣ, ನಾನು ಹಾಗೆ ಹೇಳಿದ್ದಲ್ಲ. ನಾನು ಹೇಳಿದ ಅರ್ಥ ಏನಪ್ಪಾ ಅಂತಂದ್ರೆ, ಧ್ರುವಂಗ್ ಮಾತ್ರ ಆಕ್ಸಿಡೆಂಟ್ ಆಗಿದ್ದು ಅಂತಂದ್ರೆ ಆ ಹುಡುಗಿ ಸೇಫ್ ಆಗೇ ಇರ್ತಾಳೆ ಅಲ್ವಾ? ಆ ಅರ್ಥದಲ್ಲಿ ಹೇಳ್ದೆ. ಆ ಹುಡುಗಿ ಇನ್ನು ಧ್ರುವನ್ ಲವ್ ಮಾಡ್ತಾ ಇದ್ರೆ? ಅಫ್ಕೋರ್ಸ್ ಆದ್ಯ, ನಮ್ಮ ಧ್ರುವ ಒಂದು ಹುಡುಗಿನ ಅಷ್ಟೊಂದು ಪ್ರೀತಿಸ್ತಿದೆ ಅಂದ್ರೆ ಖಂಡಿತವಾಗ್ಲು ಆ ಹುಡುಗಿಗೆ ಒಳ್ಳೆ ಮನಸ್ಸಿದ್ದೇ ಇರುತ್ತೆ. ನಾನು ಪ್ರಿಟಿ ಶ್ಯೂರ್ ಆ ಹುಡುಗಿ ಈಗ ಕೂಡ ಧ್ರುವನ್ನ ಅಷ್ಟೇ ಪ್ರೀತಿಸ್ತಿರ್ತಾಳೆ. ಓಕೆ, ಸೊ ಹಾಗಿದ್ರೆ ಇವಾಗ ಆ ಹುಡುಗಿ ಏನಾದ್ರೂ ಬಂದು ಧ್ರುವನ ಲವ್ ಮಾಡ್ತಾ ಇದೀನಿ, ನನ್ ಮದ್ವೆ ಆದ್ರೆ ಅವನನ್ನೇ ಮದ್ವೆ ಆಗೋದು ಅಂತ ಹೇಳಿದ್ರೆ ನೀನೇನ್ ಮಾಡ್ತೀಯಾ? ಮದ್ವೆ ಮಾಡಿಸ್ತೀಯಾ? ಇಲ್ಲ ಇಲ್ಲ ಇಲ್ಲ, ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ನಾನು ಯಾವುದೇ ಕಾರಣಕ್ಕೂ ಈ ಮದುವೆಗೆ ಒಪ್ಪಿಕೊಳ್ಳೋದಿಲ್ಲ.
ವಿಕ್ಕಿ ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಹೆಂಡತಿ. ಆದ್ಯ ಧ್ರುವನ್ ಲವ್ ಸ್ಟೋರಿ ಬಗ್ಗೆ ಮಾತಾಡ್ತಿದ್ಲು. ಬಟ್ ನನಗ್ ನೆನಪಿರೋ ಪ್ರಕಾರ ಅದಿತಿಗೆ ಧ್ರುವ ಇಷ್ಟ ಇದ್ದ ಅಂತ ಅನಿಸ್ತಿದೆ. ವಿಕ್ಕಿ ತಮಾಷೆ ಮಾಡ್ತಿಲ್ಲ ತಾನೆ? ಇದು ತಮಾಷೆ ಮಾಡೋ ವಿಷಯನಾ? ಹಾಗಲ್ಲ ವಿಕ್ಕಿ, ರಾಜಣ್ಣ ನಮ್ಮ ಮನೇಲಿದ್ರಲ್ವಾ, ಅವ್ರನ್ನ ನಾವೆಲ್ಲರೂ ರಾಜಣ್ಣ ಅಂತ ಯಾಕೆ ಕರಿತೀವಿ ಹೇಳಿ? ಯಾಕಂದ್ರೆ ಅವ್ರು ನಮ್ಮ ಮನೇಲಿ ನಮ್ಮ ಅಣ್ಣನ ತರ ಇದ್ರು, ಅದಕ್ಕೆ. ಅದೋಕೆ. ಆದ್ರೆ ಅದಿತಿ ಏನಂತ ಕರೀತಿದ್ಲು? ಅಣ್ಣ ಅಂತ ಅಲ್ಲ ತಾನೆ? ಅಣ್ಣ ಅಂತ ಕರೆದಿದ್ ನೆನ್ಪಿಲ್ಲ ನನ್ಗೆ, ಧ್ರುವ ಅಂತಾನೆ ಕರೀತಿದ್ಲು. ಅವ್ರು ಯಾವಾಗ್ಲೂ ಆವು ಮುಂಗುಸಿ ತರ ಜಗಳ ಮಾಡ್ಕೊಂತಾನೆ ಇದ್ರು, ಅದಕ್ಕೆ ಹೆಸರಿದ್ ಕರೀತಿದ್ಲು ಅನ್ಸುತ್ತೆ. ಹೆಂಡತಿ, ಧ್ರುವ ಪ್ರಪೋಸ್ ಮಾಡ್ಬೇಕು ಅಂದಿದ್ದ ಹುಡುಗಿ ಅದಿತಿನಾಗಿರ್ಬೋದಾ? ಸಾಧ್ಯನೇ ಇಲ್ಲ ವಿಕ್ಕಿ, ನೀವ್ ರಾಂಗ್ ರೂಟಲ್ಲಿ ಯೋಚನೆ ಮಾಡ್ತಿದ್ದೀರಾ. ಆತರ ಇರೋದಕ್ ಸಾಧ್ಯನೇ ಇಲ್ಲ. ಅದ್ ಹೇಗ್ ಅಷ್ಟೊಂದು ಕಾನ್ಫಿಡೆನ್ಸ್ ಆಗಿ ಹೇಳ್ತೀರಾ? ಯಾಕಂದ್ರೆ ಅದಿತಿ ಏನಾದ್ರೂ ರಾಜಣ್ಣನ್ ಲವ್ ಮಾಡ್ತಿದ್ರೆ ಬಾವ ನೀನ್ ಮದ್ವೆ ಆಗ್ತೀಯ ಅಂತ ಕೇಳಿದಾಗ ನಾನ್ ಮದ್ವೆ ಆಗ್ತೀನಿ ಅಂತ ಯಾಕೆ ಹೇಳ್ತಿದ್ಲು? ಇಲ್ಲ ನಾನ್ ಲವ್ ಮಾಡ್ತಾ ಇದ್ದೀನಿ, ರಾಜಣ್ಣನೇ ಮದ್ವೆ ಆಗ್ತೀನಿ ಅಂತ ಬಾವನ ಹತ್ರ ಹೇಳ್ತಿದ್ಲಲ್ವಾ? ಇಲ್ಲ ಅಂತ ಯಾಕೆ ಹೇಳಿದ್ಲು? ಹೌದು, ಧ್ರುವ ಈ ಕಂಡೀಷನ್ ಅಲ್ಲಿ ಇರ್ಬೇಕಾದ್ರೆ ನಾನು ಏನೇನೋ ಯೋಚನೆ ಮಾಡ್ಕೊಂಡು ತಲೆ ಕೆಡಿಸ್ಕೊಳ್ಬಾರ್ದು. ಧ್ರುವ ಅದಿತಿನ ಲವ್ ಮಾಡ್ತಿದ್ರೆ ಫಸ್ಟ್ ನನಗೆ ಹೇಳ್ತಿದ್ದ. ಇನ್ಫ್ಯಾಕ್ಟ್ ಅದಿತಿನೂ ಹೇಳ್ತಿದ್ಲು, ಅಂಡ್ ರೌಡಿನಾದ್ನಿಗೂ ಗೊತ್ತಿರ್ತಾ ಇತ್ತು. ಸೊ ಅದಿತಿ ಧ್ರುವನ್ ಲವ್ ಸ್ಟೋರಿ ಚಾನ್ಸೇ ಇಲ್ಲ ಅನ್ಸುತ್ತೆ. ಐ ಗೆಸ್ ಯು ರೈಟ್. ಮೇ ಬಿ ನಾನೇ ಏನೇನು ಯೋಚನೆ ಮಾಡ್ತಾ ಇದ್ದೀನಿ ಅನ್ಸುತ್ತೆ. ನಿಜನಾ ಅಣ್ಣ? ನೀನು ಒಪ್ಕೊಳಲ್ವಾ? ಅವರಿಬ್ರು ಇಷ್ಟಪಟ್ಟಿದ್ದಾರೆ ಅಂದಮೇಲೆ ನೀನ್ಯಾಕೆ ಒಪ್ಕೊಳಲ್ಲ? ತಪ್ಪು ತಾನೇ ಇದು? ಧ್ರುವ ಇವಾಗಿರೋ ಕಂಡೀಷನ್ಗೆ ಮದ್ವೆಗೆ ಹೇಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯ ಆದ್ಯಾ? ಆದ್ರೆ ಧ್ರುವ ಇಸ್ ರಿಕವರಿಂಗ್ ಅಲ್ವಾ? ರಿಕವರ್ ಆಗ್ತಾನೆ ಅಂತ ಡಾಕ್ಟರು ಹೇಳಿದರೆ ನಾವು ನಂಬಿದ್ದೀವಿ. ಆದ್ರೆ ಅವನು ಇನ್ನೂ ರಿಕವರ್ ಆಗಿಲ್ಲ. ಮೋರೋವರ್, ಈ ತರದ ಪರಿಸ್ಥಿತಿನಲ್ಲಿ ಒಂದು ಹೆಣ್ಣಿಗೆ ಅವನು ಗಂಡನಾಗೋದಕ್ಕೆ ಯೋಗ್ಯನಾಗಿದ್ದಾನ? ಗಂಡನಾಗಿ ಬದುಕಿದ್ರು ಮುಂದೆ ಅವರಿಬ್ರು ಜೀವನ ಏನು? ಆ ಹುಡುಗಿ ಒಂದು ಚೆನ್ನಾಗಿ ನೋಡ್ಕೊತಾಳ, ಅಥವಾ ಧ್ರುವನ್ ಕೈಲಿ ಹುಡುಗಿನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕಾಗತ್ತಾ? ಅಥವಾ ಆ ಹುಡುಗಿ ಲೈಫ್ ಟೈಮ್ ಇದೆ ಕೆಲಸ ಮಾಡ್ಕೊಂಡೇ ಇರ್ಬೇಕು? ಇಷ್ಟೆಲ್ಲ ಗೊತ್ತಿದ್ದು ಆ ಹುಡುಗಿ ಜೀವನ ಹಾಳು ಮಾಡೋದಕ್ಕೆ ನನಗಿಷ್ಟ ಇಲ್ಲ. ರಾಜಣ್ಣ ಲೈಫ್ ಲಾಂಗ್ ಇದೇ ತರ ಇದ್ರೆ ನಾವು ಬೇಕಿದ್ರೆ ಅವ್ರನ್ನ ನೋಡ್ಕೋಬಹುದು. ಆದ್ರೆ ಒಂದ್ ಹುಡುಗಿ ತನ್ನ ಗಂಡನ ನಮ್ ತರನೇ ನೋಡ್ಕೋಬೇಕು ಅಂತ ಅನ್ಕೊಳ್ಳೋದು ನಮ್ ಸ್ವಾರ್ಥ ಆಗೋಗುತ್ತೆ. ಯಾಕೆಂದ್ರೆ ಆ ಹುಡುಗಿಗೂ ಜೀವನ ಇದೆ, ಅವಳೇನಂತ ಕನ್ಸುಗಳಿರತ್ತೆ. ಅವಳೇನೋ ಹೇಳಿದ್ಲು ಅಂತ ಅವಳನ್ನ ರಾಜಣ್ಣನ್ ಕೊಟ್ಟು ಮದ್ವೆ ಮಾಡೋದಕ್ಕಾಗಲ್ಲ. ಹಾಗೇನಾದ್ರೂ ನಾವು ಮದ್ವೆ ಮಾಡಿದ್ರೆ ನಾವ್ ಅವಳಿಗೆ ಮೋಸ ಮಾಡ್ದಂಗಾಗತ್ತೆ. ಧ್ರುವ ಮೊದಲಿನ ತರ ಆಗೋದಕ್ಕೆ ಎಷ್ಟು ದಿನಗಳು, ವಾರಗಳು ಅಥವಾ ವರ್ಷಗಳು ಬೇಕಾಗುತ್ತೆ ನನಗೆ ಗೊತ್ತಿಲ್ಲ. ಬೇಗ ರಿಕವರ್ ಆದ್ರೆ ನಮಗೂ ಖುಷಿ, ಅದು ಆಗ್ದೇನೂ ಇರ್ಬೋದು. ಇದೆಲ್ಲ ನಂಬಿಕೆ ಅಷ್ಟೆ. ಅಲ್ಲಿವರೆಗೂ ಹುಡುಗಿನ ವೇಟ್ ಮಾಡು ಅಂತ ಹೇಳೋದು ತಪ್ಪಾಗುತ್ತೆ. ನಮ್ಮ ದೇವ್ರು ನಿನಗೆ ಮೋಸ ಮಾಡ್ಬಿಟ್ಟ ಧ್ರುವ. ಆ ದೇವ್ರಿಗೂ ನಾವಿಬ್ರು ಒಂದಾಗೋದು ಇಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ನಿನ್ನ ಈ ಪರಿಸ್ಥಿತಿಗೆ ತಂದು ನನ್ನನ್ನು ಒಬ್ಬಂಟಿಯಾಗಿ ಮಾಡ್ಬಿಟ್ಟ. ಆಗ ನಾನಿನ್ನ ಪ್ರೀತಿಸ್ತಿದ್ದೀವಿ ಅಂತ ಹೇಳಿದ್ರು ನೀನು ಒಪ್ಕೊಳ್ದೆ ಸತಾಯಿಸ್ದೆ. ಈಗ ಆ ದೇವ್ರು ಸತಾಯಿಸ್ತಿದ್ದಾನೆ. ಹೋಗ್ಲಿ ಬಿಡು, ನಾನು ಪಡ್ಕೊಂಬಂದಿದ್ದೆ ಎಷ್ಟು. ಧ್ರುವ, ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ನಾಳೆ ನನ್ನ ನೋಡೋಕ್ಕೆ ಗಡ್ಡಿನ ಕಡೆ ಬರ್ತಿದ್ದಾರೆ.